ಲಿಂಗಾಯತ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕನ್ನೇರಿ ಶ್ರೀಗಳು ವ್ಯಾಪಕ ವಿರೋಧಕ್ಕೂ ಕೂಡ ತುತ್ತಾಗ್ತಾ ಇದ್ದಾರೆ, ಗುರಿಯಾಗ್ತಾ ಇದ್ದಾರೆ. ಇನ್ನು ಇನ್ಫ್ಯಾಕ್ಟ್ ಡಿಸಿ ಇವರನ್ನ ಜಿಲ್ಲೆಗೆ ಕಾಲಿಡದಂತೆ ನಿರ್ಬಂಧವನ್ನ ಕೂಡ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ. ಬಾಗಲಕೋಟೆ ತೆರೆಯುವಂತೆ ಕನ್ನೇರಿ ಶ್ರೀಗಳಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಅದರಂತೆಯೇ ನಸುಕಿನ ಜಾವವೇ ಜಿಲ್ಲೆಯಿಂದ ಸ್ವಾಮೀಜಿ ತೆರಳಿದ್ದಾರೆ. ತಮ್ಮ ಮೂಲ ಮಠ ಮಹಾರಾಷ್ಟ್ರದ ಕನ್ನೇರಿಗೆ ಸ್ವಾಮೀಜಿಗಳು ಹೋಗಬೇಕಾದಂತಹ ಪ್ರಸಂಗ ಬಂತು. ಈಗಿರುವಂತಹ ಪ್ರಶ್ನೆ, ಆ ಪದ ಬಳಕೆಗೆ ಸಂಬಂಧಪಟ್ಟಂತೆ ಏನಾದರೂ ಅವರು ಕ್ಷಮೆ ಕೇಳ್ತಾರಾ, ವಿಷಾದವನ್ನು ವ್ಯಕ್ತಪಡಿಸ್ತಾರಾ, ಅಥವಾ ಈಗಲೂ ಕೂಡ ಬಿಗಿ ಪಟ್ಟನ್ ನಾನು ಮಾತಾಡಿದ್ದು ಸರಿ ಇದೆ, ನಮ್ಮಲ್ಲೆಲ್ಲ ಇದು ಸಾಮಾನ್ಯ ಈ ಥರದ ಶಬ್ದಗಳನ್ನು ಉಪಯೋಗಿಸೋದು, ನಾನು ಯಾವುದೂ ಎಕ್ಸಾಜರೇಟೆಡ್ ವೇನಲ್ಲಿ ಮಾತಾಡಿಲ್ಲ ಅನ್ನೋದನ್ನು ಅವರು ಹಾಗೆ ತಮ್ಮ ನಡೆಗೆ ಸಂಬಂಧಪಟ್ಟಂತೆ ಸಮರ್ಥಿಸಿಕೊಳ್ತಾರ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಧರ್ಮ ಸಂಘರ್ಷ ಮತ್ತೊಮ್ಮೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭುಗಿಲೇಳ್ತಾ ಇದೆ. ಬಸವ ತತ್ವಕ್ಕೆ ಸಂಬಂಧಪಟ್ಟಂತೆ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪದ ನುಡಿಗಳನ್ನು ಆಡ್ತಾ ಇದ್ರು ಕನ್ನೇರಿ ಶ್ರೀಗಳು. ಬಟ್ ಪದ ಬಳಕೆ ಈಗ ವಿವಾದದ ಕೇಂದ್ರಬಿಂದು. ಲಿಂಗಾಯತರ ಬಗ್ಗೆ ನೀಡಿದ್ದ ಹೇಳಿಕೆಗೆ ಕನ್ನೇರಿ ಶ್ರೀಗಳು ಸಮರ್ಥಿಸಿಕೊಂಡ್ರು. ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ರು 10 ಗಂಟೆ ಅಷ್ಟೊತ್ತಿಗೆ. ನಾನು ಆಕ್ಷೇಪಾರ್ಹ ಮಾತು ಆಡೇ ಇಲ್ಲ, ನಮ್ಮ ಕಡೆ ಇದು ಮಾಮೂಲಿನಂತೆ ಆಡಿದ ಮಾತು. ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿದೆ ಹೇಳಿ ಅಂತ ಪ್ರತ್ಯೇಕ ಹೋರಾಟ ಮಾಡ್ತಿರೋರಿಗೆ ಪ್ರಶ್ನೆ ಕೇಳಿದ್ರು. ಬಸವಣ್ಣನ ವಚನದಲ್ಲಿ ಎಲ್ಲಾದ್ರೂ ಉಲ್ಲೇಖ ಮಾಡಿದ್ದಾರಾ? ಪ್ರತ್ಯೇಕ ಧರ್ಮ ಬೇಕು, ಅದರ ಸ್ಥಾಪನೆಯನ್ನು ನಾನು ಮಾಡ್ತೀನಿ ಅಂತ ಬಸವಣ್ಣ ಹೇಳಿದ್ರ ಬಗ್ಗೆ ಎಲ್ಲಿ ಉಲ್ಲೇಖ ಇದೆ? ಯಾವ ಪುಸ್ತಕದಲ್ಲಿ ಉಲ್ಲೇಖ ಇದೆ ಹೇಳಿ. ಇತಿಹಾಸವನ್ನು ಸೂಚಿಸುವ ರಿಜಿಸ್ಟರ್ಡ್ ಬುಕ್ಗಳಲ್ಲಿ ಯಾವುದ್ರಲ್ಲಾದರೂ ಇದೆಯಾ ಅಂತ ಕೇಳಿದರು. ಮತ್ತು ಬಸವಣ್ಣ ಬರೋಕ್ಕಿಂತ ಮುಂಚೆಯಿಂದಲೂ ನಮ್ಮಲ್ಲಿ ಇಷ್ಟಲಿಂಗ ಪೂಜೆಯ ಪದ್ಧತಿ ಇತ್ತು ಅನ್ನೋದು ಇವ್ರದ್ದು ವರ್ಷನ್. ಹೀಗಾಗಿ ಈ ಧರ್ಮ ಸಂಘರ್ಷ ಮತ್ತಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ. ಮತ್ತು ಕನ್ನೇರಿ ಶ್ರೀಗಳು ಈಗ ಆಡಿರುವಂತಹ ಮಾತು, ಇಲ್ಲಿ ತನಕ ಆಡಿರುವಂತಹ ಮಾತು ನೋಡಿದ್ರೆ ಅವರು ಕ್ಷಮೆ ಅಥವಾ ವಿಷಾದವನ್ನು ವ್ಯಕ್ತಪಡಿಸುವ ಮನಸ್ಥಿತಿಯಲ್ಲಂತೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ, ನಮ್ಮಲ್ಲೆಲ್ಲ ಹೀಗೆ ಮಾತಾಡೋದು ಅಂತ. ಕನ್ನೇರಿ ಶ್ರೀ ಸಿದ್ಧ ಸಂಸ್ಥಾನ ಮಠದ ಶ್ರೀಗಳು ಆಡಿರುವ ಮಾತುಗಳು ಈಗ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಸ್ವತಃ ಶ್ರೀಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸ್ವಾಮೀಜಿ, ತಾವು ಆಡಿರೋ ಮಾತುಗಳ ಬಗ್ಗೆ ತಮಗೇನಾದರೂ ವಿಷಾದ ಇದೆಯಾ? ನಾನು ಆಡಿದ ಮಾತುಗಳ ಬಗ್ಗೆ ನನಗೆ ಯಾವುದೇ ವಿಷಾದ ಇಲ್ಲ. ಯಾಕೆ ಅಂದರೆ ಬಹುತೇಕ ನಮ್ಮ ಭಾಷೆ ಗೊತ್ತಿಲ್ಲದವ್ರಿಗೆ ಹೀಗೆ ಅನಿಸುತ್ತೆ. ನಾನು ವಿಜಯಪುರದಲ್ಲಿ ಹುಟ್ಟಿ ಬೆಳೆದ ಆ ಡಿಸ್ಟಿಕ್ನವನು. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಹಜವಾಗಿ ನಾವು ಈ ಮಾತನ್ನು ಮಾತಾಡ್ತೀವಿ. ತಾವು ಗೊತ್ತಿಲ್ಲ, ನಮ್ಮ ಇಲ್ಕಲ್ ಶ್ರೀಗಳಿದ್ರು, ಎಲ್ಲೋ ಅವ್ನು ಕರ್ಕೊಂಡು ಬಾ ಒಂದು ಸ್ವಲ್ಪ, ಹೀಗೆ ಅನ್ನೋದು ನಮ್ಮಲ್ಲಿ ಸ್ವಾಭಾವಿಕ. ಇದು ಅಂದರೆ ಬೇರೆ ಬೇರೆ ಪ್ರಾಂತಲ್ಲಿ ನೀವು ಹೋಗ್ರಿ, ಮತ್ತೊಂದು ಕಡೆ ಇನ್ನೊಂದು ಪ್ರಾಂತ ಇದೆ, ಅಲ್ಲಿ ಹೋದರೆ ಅದು ಸ್ವಾಮಿ ಬಂತೇನೋ ಹೋಗೈತೇನು ನೋಡು, ಹಂಗೆ ಹೋಗ್ತಾ ಏನು ಹೊಯ್ಕೊಂಡು ಹೋಗ್ತೋ ನೋಡು ಅಂತಾರೆ. ಹೊಯ್ಕೊಂಡಂದ್ರೆ ಸ್ನಾನ ಮಾಡಿ ಹೋಗೋದು, ಹಂಗೆ ಹೋತೋ ಹೊಯ್ಕೊಂಡು ಹೋತೋ, ಏನು ಹಂಗೆ ಹೊಯ್ಕೊಂತೋ, ಏನೋ ಎಣ್ಣೆ ಹಚ್ಚಿ ಹೊಯ್ಕೊಂಡು ಹೋತೋ ಅಂತ ಈ ರೀತಿ ಕೇಳುವಂಥ ಆಯಾ ಭಾಷೆ ಸೊಗಡದು. ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಕಾಮನ್. ಇದು ಶ್ರೀಗಳಾಗಿ ಒಬ್ಬ ಶ್ರೀಗಳಾಗಿ ಹೇಳಕತ್ತೀನಿ ನಾನು. ಶ್ರೀಗಳು ಮತ್ತು ಸಾಮಾನ್ಯರು ನಮ್ಮ ಜಿಲ್ಲೆಯ ಭಾಷೆನೇ ಆಗಿರೋದು. ನಾವು ನೋಡಿರುವಂತೆ ಸ್ವಾಮೀಜಿಗಳು ಸಾಕಷ್ಟು ಸಂಯಮದಿಂದ ಇರುವಂಥದ್ದು. ನಂದೇನು ಸಂಯಮ ಬಿಟ್ಟಿಲ್ಲ, ಅಷ್ಟು ಸಂಯಮ ಕಳ್ಕೊಂಡು ಯಾಕಷ್ಟು ಮಾತಾಡಿದ್ರು? ಇಲ್ಲ ಇಲ್ಲ ಇಲ್ಲ, ಏನೂ ಸಂಯಮ ಕಳ್ಕೊಂಡಿಲ್ಲ, ಏನಿಲ್ಲ. ನಾನು ಯಾವಾಗಲೂ ಸಂಯಮದಲ್ಲೇ ಮಾತಾಡಿದ್ದೀನಿ. ಆಮೇಲೆ ನಾನು ಮಾತಾಡ್ಬೇಕಾದ್ರೆ ಆ ಮಾತಿನ ಹಿಂದೆ ಏನು ಕಳ್ಕಳಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಬರೀ ಶಬ್ದಗಳಿಂದ ಬೆನ್ನತ್ತಿದ್ದಾರೆ. ಅದನ್ನು ಅಪಾರ್ಥ ಮಾಡಿ ಶಬ್ದಗಳನ್ನು ಭೇದಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕೆ ಹೀಗೆ ಮಾತಾಡಿದರು ಅಂತ ಅದನ್ನು ವಿಚಾರ ಮಾಡಿದ್ರೆ ಈ ಶಬ್ದ ಇನ್ನೂ ಬಹಳ ಹಗುರವಾಗಿದೆ ಅಂತ ಅಂತಾರೆ ಜನ. ಪ್ರಮುಖವಾಗಿ ತಾವು ಯಾರಿಗೂ ಕೂಡ ಹೆಸರು ಪ್ರಸ್ತಾಪ ಇಲ್ಲ, ಯಾರು ಹೋಗಿದ್ರು, ಏನಾಗ್ತಾ ಇದೆ ಅಂತ. ಅದು ನಾನು ಹೇಳಿದ್ನಲ್ಲ, ಈ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧೀಶರ ಒಕ್ಕೂಟ ಎಂಬ ಕಲಾವಿದರು ಬಸವ ಸಂಸ್ಕೃತಿ ಅಂತಕ್ಕಂಥ ನಾಟಕವನ್ನು ಮಾಡಲಿಕ್ಕೆ ಹೋಗಿದ್ದರು ಅಂಥೇಳಿ ಇಡೀ ರಾಜ್ಯ ತುಂಬ ಅವರು ಅಭಿಯಾನ ಮಾಡಿದರು. ಅವ್ರ ಬಗ್ಗೆನೇ ಹೇಳಿದ್ದು, ಅದರಲ್ಲೇನು ಮುಚ್ಚಮರೆ ಇಲ್ಲ. ಸ್ವಾಮೀಜಿ ಎಲ್ಲೋ RSS ಪರ ಒಲವು ಹೊಂದಿದ್ದಾರೆ. ನಾನು ಹೇಳಿದ್ನಲ್ಲ, ಅದರ ಸಲುವಾಗಿ ನಾನು ಒಬ್ಬ ಹಿಂದೂ ಲಿಂಗಾಯತ ಮಠಾಧೀಶ, ನಾನೊಬ್ಬ ಹಿಂದೂ ಮೊದಲು, ಆಮೇಲೆ ಲಿಂಗಾಯತ. ಅದನ್ನು ಯಾರು ಯಾವ ರೀತಿ ಬೇಕೋ ಆ ರೀತಿ ಅರ್ಥ ಮಾಡ್ಕೋಬೋದು. ಅದು ನನಗೆ ಮಾತ್ರ, ನಮ್ಮ ಮಠಕ್ಕೆ ಮಾತ್ರ ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ನಮ್ಮ ಶಿಷ್ಯರು ಅಥವಾ ಅಭಿಮಾನಿಗಳು.
ಅವ್ರು ಕಾಂಗ್ರೆಸ್ನವರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು, ಜೆ ಡಿ ಎಸ್ನವರಾಗಿರ್ಬೋದು, ನಮ್ಮಲ್ಲಿ ಶಿವಸೇನಾ 2 ಶಿವಸೇನಾ ಇವೆ ಮಹಾರಾಷ್ಟ್ರದಲ್ಲಿ. 2 ಶಿವಸೇನಾದಲ್ಲಿ ನಮ್ಮ ಭಕ್ತರಿದ್ದಾರೆ, ಬಿ ಜೆ ಪಿಯಲ್ಲಿ ನಮ್ಮ ಭಕ್ತರಿದ್ದಾರೆ. 2 ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಗಳಿವೆ, ಅವುಗಳಲ್ಲಿ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿ ಇದೆ ನಮ್ಮಲ್ಲಿ, ಕಾಂಗ್ರೆಸ್ ಪಾರ್ಟಿಯಲ್ಲಿಯೂ ನಮ್ಮ ಶಿಷ್ಯರಿದ್ದಾರೆ. ಯಾಕೆ ನಾನು ಯಾವ ಪಕ್ಷದವನೂ ಅಲ್ಲ ಅಂದುಕೊಳ್ಳೋರಿಗೆ ಬಾಯಿ ಅವ್ರದ್ದು, ಚಶ್ಮಾನು ಅವ್ರದ್ದೇ, ಅವ್ರು ಬೇಕಾದಂಗೆ ಮಾಡ್ಕೋಬೋದು. RSS ಪರ ಹೆಚ್ಚಿನ ಒಲವು ಇದೆ ಶ್ರೀಗಳು. RSS ಪರ ಹೆಚ್ಚಿಗೆ ಒಲವು ಇರೋದು ಅಂತಂದ್ರೆ ನಾನೊಬ್ಬ ಹಿಂದುತ್ವವಾದಿ ಇರೋದರಿಂದ, RSSನ ಮೂಲ ಸಿದ್ಧಾಂತನೂ ಹಿಂದುತ್ವ ಇರೋದರಿಂದ ಹಾಗೆ ಮಾತಾಡೋದು ಸ್ವಾಭಾವಿಕ. ನಮ್ಮ ತುಂಬ ವಿಷಯಗಳು ಅವರು ನಮ್ಮ ಎಲ್ಲ ಹೊಂದಾಣಿಕೆ ಆಗ್ತಾವೆ, ಆದ್ದರಿಂದ ಹಾಗೆ ಅನ್ನಿಸ್ಬೋದು ಜನರಿಗೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿರುವಂಥದ್ದು ರಾಜ್ಯದಲ್ಲಿ ಬಸವ ದಳದಿಂದ ಸಾಕಷ್ಟು ಪ್ರತಿಭಟನೆ ಕೂಡ ಏನಿಲ್ಲ ಪ್ರತಿಭಟನೆ ನೀವೇನು ಅಂತಿರಲ್ಲ ಸಾಕಷ್ಟು ಅಂತ, ಹಾಗೆ ಎಲ್ಲಿ ಆಗಿಲ್ಲ. ಈಗ ಒಂದು 4-8 ಕಡೆ ಎಲ್ಲಿ ಮಾಡ್ಯಾರಲ್ಲ, ಅಲ್ಲಿ 15-20 ಜನರಿಗಿಂತಲೂ ಹೆಚ್ಚು ಯಾರೂ ಇಲ್ಲ. ಹಾಗಾದ್ರೆ ನನ್ನ ಪರವಾಗಿ ಮೌನವಾಗಿದ್ದುಕೊಂಡು ಅದನ್ನೆಲ್ಲ ನೋಡಿ ಕುಂತವ್ರಲ್ಲ, ಅವ್ರ ಬಗ್ಗೆ ನೀವು ಯಾರೂ ಗಮನ ಹರಿಸೋದಿಲ್ಲ. 4 ಜನ ರಸ್ತೆ ಮೇಲೆ ಇಳಿದು ಬಂದು ಪ್ರತಿಭಟನೆ ಮಾಡಿ, ಎಷ್ಟು ಕೆಲವು ಜನರನ್ನ ಹಿಡ್ಕೊಂಡು ಬಂದಿದ್ದಾರೆ, ಕೆಲವು ಜನರಿಂದ ಅಲ್ಲಿ ನೀವು ನೋಡಿರಿ, ಯಾವುದೇ ಡಿಸ್ಟಿಕ್ನಲ್ಲಿ ಹೋದರೂ 50 ಮೇಲೆ ಜನ ಇದ್ದರೆ ನನಗೆ ತೋರಿಸ್ರಿ. ಅಂದ್ರೆ ಇವ್ರ ಜನ ಹಿಂದೆ ಇರುವಂಥ ಜನ ಇಷ್ಟೇ. ಆ 50 ಜನರಿಗಾಗಿ ನೀವು ಇಷ್ಟೊಂದು ಪ್ರಚಾರ ಮಾಡ್ತೀರಿ. ಆಮೇಲೆ ಯಾವ ಜನ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮ ಕೂತಿದ್ದಾರೆ. ಒಂದು ವೇಳೆ ನಾನು ಮಾತಾಡಿದ ಮಾತು ಸರಿ ಇರಲಿಲ್ಲ ಅಂದ್ರೆ ಅವರೆಲ್ಲರೂ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗಿತ್ತು. ಪ್ರತಿಭಟಿಸಿದವ್ರು ಎಷ್ಟು ಜನ? 10 ಜನ, 20 ಜನ. ಒಂದು ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ 20 ಜನ ಅಥವಾ 8 ಜನ ಅವು ಹಿಡ್ಕೊಂಡು ಬಂದು ಹೇಗೆ ಅವ್ರಿಗೆ ನೀವು ಸಾಕಷ್ಟು ಭಾರಿ ಪ್ರತಿಭಟನೆ ಆಯಿತು ಅಂತ ಹೇಗೆ ಹೇಳ್ತೀರಿ? ಭಾರಿ ಜನ ಸುಮ್ಮ ಕೂತಿದ್ದಾರೆ ಇದನ್ನು ಕೇಳ್ಕೊತ. ಇಂಥದ್ದಕ್ಕೆ ನಾವು ಇದು ಹಾಕಬಾರ್ದು ಅಂತ ಅವ್ರಿಗೆ. ಸರ್ಕಾರ ಕೂಡ ಸಾಕಷ್ಟು ಕಠಿಣ ನಿಲುವನ್ನು ತೆಗೆದುಕೊಂಡು ಹಾಂ, ಸರ್ಕಾರ ಸ್ವಾಭಾವಿಕ ಅವ್ರು ಮಾಡ್ಲಿಕ್ಕೆ ಹಚ್ಚಾರ ಅಂದಾಗ ಅದನ್ನು ರಕ್ಷಣೆ ಮಾಡೋ ಕೆಲಸನೂ ಅವ್ರದ್ದು ಅಲ್ಲ. ಇದನ್ನು ಅಭಿಯಾನ ಮಾಡ್ಲಿಕ್ಕೆ ಹಚ್ಚಿದವರು ಅವರು ಕೂಡಿ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ಯಾರ. ಮತ್ತು ಅದಕ್ಕೆ ಇನ್ನು ನಮ್ಮದ ಸರ್ಕಾರ ಇದ್ದು ಈ ಸ್ವಾಮಿಗಳಿಗೆ ಏನೂ ಮಾಡಲಿಲ್ಲಲ್ಲ ಅಂತ ಅನಿಸ್ಕೋಬಾರ್ದಂತ ತಿಳ್ಕೊಂಡು ಏನರ ಮಾಡಿವಿ ಅಂತ ಅನಿಸ್ಕೊಳ್ಳೋ ಸಲುವಾಗಿ ಮಾಡ್ತಾರೆ. ವಿಜಯಪುರದಿಂದ ತಮ್ಮನ್ನು ಬ್ಯಾನ್ ಮಾಡಿರುವಂಥದ್ದು ಹಾಂ, ಅವ MB ಪಾಟೀಲ್ಗೆ ಏನೋ ವಿನಾಶ ಕಾಲಕ್ಕೆ ದುರ್ಬುದ್ಧಿ ಬಂದೈತಿ. ಅವಾಗೊಬ್ಬ PA ಅದಾನೊಬ್ಬ, ಅವ PA ಕೋಟ್ಯಾವಧಿ ರೂಪಾಯಿ ಆಸ್ತಿ ಮಾಡ್ಕೊಂಡಂಥ ದುಷ್ಟ ಮನುಷ್ಯ, ಭ್ರಷ್ಟ ಮನುಷ್ಯ. ಅವ ಇವೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಿರ್ತಾನವ. ಅವ ಒಂದು ದಿವಸ MB ಪಾಟೀಲ್ನ ಎಲ್ಲರೂ ದೊಡ್ಡ ಕೊಳದಾಗ ಹೋಗೋದು ಅವ್ನು ಮುಗಿಸ್ಲಾರ್ದ ಬಿಡುದಿಲ್ಲ. ನಾ ಈಗ ಹೇಳ್ತೀನಿ, ಇದು MB ಪಾಟೀಲ್ ಇದರದ್ದೆಲ್ಲ ಅಪಶ್ರಯ ಹೋಗೋದು ಆ ಮನುಷ್ಯನ ಕಡೆನೇ. ಇವನೇ ಹೋಗಿ ಮುಖ್ಯಮಂತ್ರಿಗಳಿಗೆ ಸಾಮೀಲಾಗಿ ಮುಖ್ಯಮಂತ್ರಿಗಳು ಇವರು ಕುಡ್ಕೊಂಡು ಈ ರೀತಿ ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ. ನಾಡಿನ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ದೊಡ್ಡ ಪೆಟ್ಟು ಕೊಡಬೇಕು ಅಂತ ಹೊರಟಿದ್ರು ಇವರು. ಆದರೆ ಈಗ ಅದು ಪೆಟ್ಟು ಅವರಿಗೆ ಹೊಳ್ಬಿತ್ತು. ಇದಿಷ್ಟು ಸ್ವಾಮೀಜಿಯವರ ಮಾತು. ಸಣ್ಣ ಸಣ್ಣ ವಿಷಯಗಳಿಗೆ ನಾನು ಬೆಲೆ ಕೊಡೋದಿಲ್ಲ ಅನ್ನೋ ಮಾತುಗಳನ್ನ ಸ್ವಾಮೀಜಿಗಳು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಕೊಲ್ಲಾಪುರ.